ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ 100 200 300 400 500 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರೋದು ಗುರು. ಈ ಗಾಡಿ ಬಿಟ್ರೆ ಈ ದೇಶದಲ್ಲಿ ಯಾವ ಗಾಡಿನೂ ಇಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಕ್ ಚಾನ್ಸೇ ಇಲ್ಲ. ಕಾಲೆಲ್ಲ ಉದುರ್ತಾವೆ RX ಅಲ್ವಾ, ಏನು ಮಾಡೋಕ್ಕಾಗಲ್ಲ, ಕೈ ಎಲ್ಲ ಶೇಕ್ ಬರ್ತಾವೆ. ಅವೆಲ್ಲ RX ಅಂದ್ಮೇಲೆ ಕಾಮನ್ನು, ಅವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಡ್ರೀಮಿಂಗ್ ಕನ್ನಡಿಗ. ಎಲ್ಲರಿಗೂ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಾನಿವತ್ತು ಒಂದು ಗಾಡಿನ ರಿವ್ಯೂ ಮಾಡೋಣ ಅಂತ ಹೊರಟಿದ್ದೀನಿ, ಮತ್ತು ಅದ್ರ ಬಗ್ಗೆ ಹೇಳೋಣ ಅಂತ ಹೊರಟಿದ್ದೀನಿ. ಬನ್ನಿ ನಿಮಗೆ ಅದು ಯಾವ ಗಾಡಿ ಅಂತ ತೋರಿಸ್ತೀನಿ. ಟಾನ್ ಇಲ್ಲಿದೆ ನೋಡಿ, ಇದು ಮಿನಿ RX ಗೈಸ್. ಯಾರು ಪರ್ಮಿಷನ್ನು ಇಲ್ದೇ ಏನು ಇಲ್ದೇ ತಗೊಂಡು ಹೊರಟಿದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ರೆ ಈ ಗಾಡಿ ಓನರ್ ಮಾತ್ರ ಯಾರು ಕೇಳಬೇಡಿ. ಗಾಡಿ ಓನರ್ ನೋಡಲೇ ಹೋದ್ರೆ ಸಾಕಪ್ಪ. ಯಾರೋ ತಗೊಂಬಂದು ನಿಲ್ಸ್ಬಿಟ್ಟವ್ರೆ ಗುರು ನಮ್ಮ ಮನೆ ಹತ್ರ. ತಗೊಂಬಿಟ್ಟು ಹೊಂಟಿದ್ದೀನಿ ಇವಾಗ. ಏನು ಗುರು ಇದು ಬ್ರೇಕೇ ಇಲ್ಲ. ಇಲ್ಲ ಬ್ರೇಕ್ ಹಿಡಿದ್ರು ಮುಂದ್ಕೋಯ್ತೈತೆ ಅಗಳ. ಇದು ಓಹೋ, ಈ ನಂಬಿಕೆ ಮೇಲೆ ಬಿಟ್ಟೋಗಿರೋದು ಇವರು. ನೋಡೋಣ ಬಿಡು. ಈಗ RXನ ಸ್ಟಾರ್ಟ್ ಮಾಡೋಣ ಗೈಸ್. 1 ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ, 2 ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತಾ, 1 ಕಿಕ್ಕಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ. ಇವಾಗ ಮಾಡ್ತೀನಿ, ಸೌಂಡ್ ನೋಡಿ ಗೈಸ್, ಇದಾಗ ಹೋಗ್ತೀರಾ. ಒಂದು ಕಾಲದಲ್ಲಿ ಓಹೋ ಮಗ ಪೆಟ್ರೋಲ್ ಐತಿತಾನೆ. ಪೆಟ್ರೋಲ್ ಇದೆ ಅನಿಸ್ತೈತೆ. ಲೆಟ್ಸ್ ಗೋ ಮಗಳ. ಕೆಟ್ಟಗಳಿಗೆ ಇದು ನನಗೆ ಕೆಟ್ಟಿಲ್ಲ. ಒಂದು ನಿಮಿಷ. ನಂತರ ಯಾರ್ಯಾರು ಕಷ್ಟಪಡ್ತಿರ್ತೀರೋ ಅವ್ರಿಗೆಲ್ಲ ಒಂದು ಸೊಲ್ಯೂಷನ್ ಹೇಳ್ತೀನಿ ನೋಡಿ. ಈ ಥರ ಇದ್ದಾಗ ಫಸ್ಟು ಚೌಕ್ನ ಇಟ್ಕೋಬೇಕು, ಬ್ರೇಕ್ನ ಇಟ್ಕೋಬೇಕು, ಬ್ರೇಕ್ ಇಲ್ಲದೆ ಹೋದ್ರು ಇಟ್ಕೋಬೇಕು, ಸ್ಟಾರ್ಟ್ ಮಾಡಬೇಕು. ಅಜಯ್ ಬತ್ತಾನೆ ಸ್ಟಾರ್ಟ್ ಮಾಡೋಕ್ಕೆ ಆಯ್ತಾ ಅಲ್ಲ. ಗುರು ಫಸ್ಟು ಇಲ್ಲಿ ಆನ್ ಮಾಡ್ಬೇಕು ಗುರು. ಇದು ಆನು, ಇದು ರಿಸರ್ವು ಗುರು. ಈಗ ಆನ್ ಮಾಡಿದೆ ಗುರು. ಏನು ಗುರು ನನ್ನ ಟ್ಯಾಲೆಂಟು. ರಿವ್ಯೂ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಬನ್ನಿ ಇಲ್ಲಿ ನಿಮಗೆ ರಿವ್ಯೂ ಮಾಡ್ತೀನಿ ಇವಾಗ. ಈ ಬ್ರೇಕಿಂಗ್ ಬಂದು ಹೆಂಗೆ ಅಂತ ಅಂದರೆ, ಈಗ ಡ್ಯೂಕಲ್ಲಿ ಯಾವ ಥರ ಬ್ರೇಕಿಂಗ್ ಇದೆಯೋ ಆ ಥರ ಇದರಲ್ಲಿದೆ ಬ್ರೇಕಿಂಗ್. ಅರ್ಥ ಆಯ್ತು ಅನ್ಸುತ್ತೆ ಗೈಸ್. ಇವತ್ತು ನಾವು ಹೋಗ್ತಿರೋದು ಗಾಡಿ ರಿವ್ಯೂ ಮಾಡೋಕ್ಕೆ. ಎಕ್ಸೆಲ್ ಸೂಪರ್ ಹೆವಿ ಡ್ಯೂಟಿ. ಯಾರೋ ಇಲ್ಲಿ ನಿಲ್ಸೋಗಿದ್ರು ಗೈಸ್, ದೇಪ್ಕೊಂಡು ಹೋಗಿ ದೇಪ್ಕೊಂಬಂದು ತಗೊಂಬಂದು ನಿಲ್ಸಿದ್ದೀವಿ. ಸೊ ಏನೇ ಪ್ರಾಬ್ಲಮ್ಮು, ಏನೇ ತೊಂದರೆ ಆದರೂ ನಮ್ಮನ್ನು ಯಾರೂ ಕೇಳೋಂಗಿಲ್ಲ. ಸೇಫಾಗಿ ತಗೊಂಬಂದು ಸೇಫಾಗಿ ನಿಲ್ಲಿಸಿ ವಾಪಸ್ ಅಲ್ಲೇ ನಿಲ್ಲಿಸ್ತೀವಿ. ಸೊ ಲೆಟ್ಸ್ ರಿವ್ಯೂ ದಿಸ್ ಎಕ್ಸೆಲ್ ಸೂಪರ್ ಹೆವಿ ಡ್ಯೂಟಿ. ಆ್ಯಕ್ಚುಲಿ ಈ ಫ್ಯೂಯಲ್ನ ಅವಾಗ ಆಫ್ ಮಾಡದೇ ಇರ್ತಾರೆ. ಯಾಕೆ ಅಂತ ಕೇಳಬೇಡಿ, ನನಗೂ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳ್ಕೊಳ್ಳೋಣ. ಇದರಲ್ಲಿ ಏನೇನು ಬರುತ್ತಪ್ಪ ಅಂತ ಅಂದರೆ, ಬೇಸಿಕಲ್ಲಿ 2 ಟೈರು ಹೆವಿ ಡ್ಯೂಟಿ ಬರೋ ಅಂಥವು, ಹಿಂದೆದು ಇದು ಮುಂದೆದು. ಆಮೇಲೆ 2 ಮಿರರು ಅಬ್ಸಲ್ಯೂಟ್ಲಿ. ಒಂದೊಂದು ಸಲ ಅವಾಗವಾಗ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ಸ್ಟಾರ್ಟ್ ಮಾಡೋಕ್ಕಾಗುತ್ತೆ ಬಟ್ ನನಗಾಗಿಲ್ಲ. ಸ್ಮಾಲ್ ಕರೆಕ್ಷನ್ನು. ಇದರಲ್ಲಿ ಸ್ಪ್ಲಿಟ್ ಸೀಟ್ ಬರುತ್ತೆ ಗೈಸ್, 2 ಸ್ಪ್ಲಿಟ್ ಸೀಟ್ ಬರುತ್ತೆ. ಇಲ್ಲಿ ಓನರ್ ಕೂತ್ಕೊಳ್ಳೋದು, ಇಲ್ಲಿ ಯಾರು ಕೂತ್ಕೋಬೋದು. ಮುರಿದೋಗ್ತಾ ಇರುತ್ತೆ ಗೈಸ್ ಅವಾಗವಾಗ. ಆ್ಯಕ್ಚುಲಿ ತುಂಬ ಸ್ಪೀಡ್ ಇರೋದ್ರಿಂದ, ಬ್ರೇಕಿಂಗ್ ಸಿಸ್ಟಮ್ ಕೂಡ ಕರೆಕ್ಟಾಗಿರೋದ್ರಿಂದ ಅವಾಗವಾಗ ಯಾರೋ ಬೇರೆಯವ್ರು ಬಂದು ಗುದ್ತಾ ಇರ್ತಾರೆ. ಈ ಗಾಡಿ ಅಂತೂ ಗುದ್ದಲ್ಲ ಎಲ್ಲೂ ನನ್ನ ಪ್ರಕಾರ, ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗಿರೋದ್ರಿಂದ. ಆಮೇಲೆ ಇದು ಬಂಪರು. ಈ ಬಂಪರ್ ಯಾಕಪ್ಪ ಹಾಕ್ಸವ್ರೆ ಅಂತ ಅಂದರೆ, ಗಾಡಿ ಬಿದ್ದಾಗ ಗಾಡಿಗೆ ಏಟಾಗ್ದಲೇ ಬೇರೆಯವ್ರಿಗೆ ಯಾರಿಗಾದ್ರೂ ಏಟಾಗಲಿ ಅಂತ ಹಾಕ್ಸಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಬೈಕ್ಗಿಂತ ಇದೇ ಕ್ರೇಜಿ ಬೈಕು ಗೈಸ್. ಯಾರಾದರೂ ನೆಕ್ಸ್ಟ್ ಟೈಮಿಂದ ನಮ್ಮ ಮನೆ ಹತ್ರ ಬಂದು ಗಾಡಿ ನಿಲ್ಲಿಸೋಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಾನು ಯಾವಾಗ ಬೇಕಾದ್ರೂ ತಗೊಂಡೋಗ್ಬೋದು, ತಗೊಂಬಂದು ನಿಲ್ಲಿಸ್ಬೋದು. ಸೊ ತಗೊಂಡು ಹೋಗ್ಬೋದು, ತಗೊಂಡು ಹೋದನು ಬಂದರೂ ಬರ್ಬೋದು, ಬರ್ದಲ್ಲೇ ಇರ್ಬೋದು. ಯಾಕಂತಂದರೆ ನಾವು ಲಡಾಖ್ ರೈಡೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ ಲಡಾಖ್ ರೈಡ್ ಮಾಡಬೇಕು ಅಂತಂದರೆ ಒಂದು ಒಳ್ಳೆ ಗಾಡಿ ಬೇಕು. ನನ್ನ ಹತ್ರ ಅಂಥ ಒಳ್ಳೆ ಗಾಡಿ ಇಲ್ಲ.
ಸೊ ಈ ಥರ ಗಾಡಿ ಎಲ್ಲ ಕೊಟ್ಬಿಟ್ರೆ ನಾವು ಪಕ್ಕ ಹೋಗೇ ಹೋಗ್ತೀವಿ, ಹೋದ್ಮೇಲಂತೂ ವಾಪಸ್ ಬರಲ್ಲ. ಆಮೇಲೆ ಒಂದು ಹೆಡ್ಲೈಟ್ ಗೈಸ್, ಈ ಹೆಡ್ಲೈಟು ಮಾತ್ರ ಎಲ್ಲ ಆಡ್ತಾನೂ ಕೂಡ ಇದೆ. ಅವಾಗ ಇಂಥ ಗಾಡಿಗಳನ್ನ ನೋಡಿದ್ಮೇಲೆ ಬೇರೆ ಯಾರೋ ಹೊಟ್ಟೆ ಕಿಚ್ಚಿಗೆ ಈ ಥರ ಮಾಡಿಬಿಟ್ಟಿದ್ದಾರೆ ಗೈಸ್. ಇವತ್ತಿಗಿಷ್ಟೇ, ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಪಸ್ ತಗೊಂಡೋಗಿಡೋಣ ಬನ್ನಿ.